ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ BSK 6 ಸ್ಟೇಜ್ 4th H ಬ್ಲಾಕ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ. ಈ ಪ್ರಾಪರ್ಟಿ ನಮಗೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಮುಂದೆಗಡೆ ನೋಡಬಹುದು ನಮಗೆ ವೈಲ್ಡ್ ಆಗಿರುವಂತಹ ಟಾರ್ ರೋಡ್. ಇದು ನಮಗೆ 30 ಅಡಿ ರೋಡ್ ಇದೆ. ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ಕೂಡ ನಮಗೆ ರನ್ನಿಂಗ್ ಇರುವಂತದ್ದು, ಡ್ರೈನೇಜ್ ವರ್ಕ್ ಕೂಡ ನಮಗೆ ರನ್ನಿಂಗ್ ಇದೆ. ಈ ಪ್ರಾಪರ್ಟಿಯಿಂದ ನಮಗೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಗೆ ಜಸ್ಟ್ ನಮಗೆ 1.2 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಮತ್ತೆ KSIT ಕಾಲೇಜು, KSIT ಸರ್ಕಲ್ ಮತ್ತೆ KSIT ಬರುವಂತಹ ಕನಕಪುರ ರೋಡ್ ಕೂಡ ನಮಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. 100% ವಾಸ್ತುನ ಮೇಂಟೈನ್ ಮಾಡಿದ್ರೆ, ಜೊತೆಗೆ ನಮಗೆ BDA ಪ್ರಾಪರ್ಟಿ ಕೂಡ ಆಗಿದೆ. ಕ್ಲಿಯರ್ ಟೈಟಲ್ ಅಂತಾನೆ ಹೇಳ್ಬೋದು. ಇದು ನಮಗೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ರಿ ಎಲಿವೇಶನ್ ತುಂಬಾ ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಏನ್ ಎಲಿವೇಶನ್ ಇದೆಯೋ ಅದೇ ಎಲಿವೇಶನ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎಕ್ಸಾಕ್ಟ್ ನಾನೀಗ ಕಾರ್ ಪಾರ್ಕಿಂಗ್ ಅಲ್ಲಿ ಇದೀನಿ. ಈ ಪಾರ್ಕಿಂಗ್ ನೋಡಬಹುದು. ಕೆಳಗಡೆ ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೇಡ್ ವೆಟ್ರೋಫಿಟಿಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೂ ಕೂಡ ನಮಗೆ 2x4 ವೆಟ್ರೋಫಿಟಿಲ್ಸ್, ಗ್ಲಾಸಿಕ್ ಫಿನಿಶಿಂಗ್ ಇರುವಂತಹ ವೆಟ್ರೋಫಿಟಿಲ್ಸ್ ನ ಯೂಸ್ ಮಾಡಿರುವಂತದ್ದು. ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಫುಲ್ 360 ಡಿಗ್ರಿಲಿ ಫುಲ್ ಏನು ನಮಗೆ 3 ವಾಲ್ಗಳು ಬರುತ್ತೆ. 3 ವಾಲ್ಗಳಿಗೂ ಕೂಡ ನಮಗೆ ಮೇಂಟೆನೆನ್ಸ್ ಗೋಸ್ಕರ ವೆಟ್ರೋಫಿಟಿಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೊಂದು ಕಾಮನ್ ಬಾತ್ರೂಮ್ ನ ವ್ಯವಸ್ಥೆನ ಮಾಡಿಕೊಟ್ಟಿರುವಂತದ್ದು. ಕಾಮನ್ ಬಾತ್ರೂಮ್ 2x4 ವೆಟ್ರೋಫಿಟಿಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ತರ ಏನಾದ್ರು ಯೂಸ್ ಮಾಡ್ಕೊಬಹುದು. ಇನ್ ಕೇಸ್ ಏನಾದ್ರು ಫ್ಯೂಚರ್ ಗೆ ನಮ್ಗೆ ಏನಾದ್ರು ರೂಮ್ ಬೇಕು, ಒಂದು ಸರ್ವೆಂಟ್ ರೂಮ್ ಬೇಕು, 1 BHK ಏನಾದ್ರು ಮಾಡ್ಕೊಬಹುದು ಅಂದ್ರೆ ಆರಾಮಾಗಿ 1 BHK ರೂಮ್ ನ ನಾವು ಫ್ಯೂಚರ್ ಬೇಕಾದ್ರೆ ಮಾಡ್ಕೋಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ಇದೆ. ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ನ ಬಿಟ್ಟಿರೋದ್ರಿಂದ ಆರಾಮಾಗಿ 2 ಕಾರ್ಗಳ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಗೆ ನಮಗೆ ಬೋರ್ವೆಲ್ ಮತ್ತೆ ಸಂಘ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ಗ್ಯಾಸ್ ಗೆ ಪ್ರಾವಿಷನ್ ಮಾಡಿ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ಕೂಡ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಬೋತ್ ಸೈಡ್ ವಾಲ್ಗಳಿಗೂ ಕೂಡ ನಮಗೆ ವೆಟ್ರೋಫಿಟಿಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಕಾವೇರಿ ಪೈಪ್ ಲೈನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮೀಟರ್ ನಾವು ಬೈ ಮಾಡಬೇಕಾಗಿರುವಂತದ್ದು. ಈಗ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು, ಸ್ಟೇರ್ ಕೇಸ್ ನೋಡಬಹುದು. ಇದು ನಮಗೆ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫಿಟಿಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ನು ಮುಂದೆಗಡೆ ನೋಡಬಹುದು ಟಫನ್ ಗ್ಲಾಸ್, SS ವರ್ಕ್, ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಎಲಿವೇಶನ್ ವೈಸ್ ಅಲ್ಲಿ ನಮಗೆ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಸೀಲಿಂಗ್ ಅಲ್ಲಿ ಕೂಡ ನಮಗೆ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಡೋರ್ ಬಂದು ನಮಗೆ ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ, ನಾರ್ತ್ ಬಿಲ್ಡಿಂಗ್ ಬರುತ್ತೆ. ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮು. ಆರಾಮಾಗಿ L ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಕುತ್ಕೋಬಹುದು. ಅಷ್ಟು ಜಾಗ ಇರುವಂತಹ ಈ ಲಿವಿಂಗ್ ರೂಮು ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಆಗಿದೆ. ಇನ್ನು ರೋಡ್ ಸೈಡ್ ಗೆ ನಮಗೆ ವಿಂಡೋ, ಅದು ಕೂಡ ನಮಗೆ ಟೀ ಕೋಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಆಲ್ಮೋಸ್ಟ್ 95% ಕವರ್ ಆಗಿರುವಂತಹ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಅಪೋಸಿಟ್ ಅಲ್ಲಿ ನಮಗೆ ಟಿವಿ ಯೂನಿಟ್, ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಆಗಿದೆ. ಕೆಳಗಡೆ ಕೂಡ ನಮಗೆ ಡ್ರಾಯರ್ ಬಾಕ್ಸ್ ಗಳಿಗೆಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ ಈ ಟಿವಿ ಯೂನಿಟ್ ಅಲ್ಲಿ. ಇಲ್ಲಿ ನೋಡಬಹುದು ನೋಡಿ, ಈ ಸ್ಟೇರ್ ಕೇಸ್ ಕೆಳಗಡೆ ಮತ್ತೆ ಮೇಲ್ಗಡೆಗೆಲ್ಲ ನಮಗೆ ವೆನ್ನೀರ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿ ನಮಗೆ ವಿತ್ ಪಾಲಿಶಿಂಗ್ ವರ್ಕ್ ಕೂಡ ನಾವು ನೋಡಬಹುದು ಈ ಪೋರ್ಷನ್ ಅಲ್ಲಿ. ಇದು ವಿತ್ ಸ್ಟೋರೇಜ್, UPS ಪಾಯಿಂಟ್ ವಿತ್ ಸ್ಟೋರೇಜ್ ಈ ಪೋರ್ಷನ್ ಅಲ್ಲಿ ಬರುತ್ತೆ. ಈ ಟಿವಿ ಯೂನಿಟ್ ಪಕ್ಕದಲ್ಲಿ ನಮಗೆ ದೇವ್ರ ಮನೆ, ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು. ಅಷ್ಟು ಜಾಗ ಇದೆ. ಈ ಸ್ಲ್ಯಾಬ್ ಕೂಡ ನಮಗೆ ಇದು ಹೈಟ್ ಮಾಡಿ ಕೆಳಗಡೆ ಪಿಲ್ಲರ್ ಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಗ್ರಾನೈಟ್ ಸ್ಲ್ಯಾಬ್, 2 ಸ್ಟೋರೇಜ್ ಕೊಟ್ಟಿರುವಂತದ್ದು. ವಾಲ್ಗಳಿಗೆ 2x4 ವೆಟ್ರೋಫಿಟಿಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ POP ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ನಮಗೆ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ. ಗ್ರಾನೈಟ್ ಸ್ಲ್ಯಾಬ್ ಕೂಡ ಕೊಟ್ಟಿರುವಂತದ್ದು. ವಾಲ್ಗಳಿಗೆ ವೆಟ್ರೋಫಿಟಿಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಫುಲ್ ನಮಗೆ ಗ್ರಾಸರಿ ಬಾಕ್ಸ್ ಗಳು ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್, ಮೇಲ್ಗಡೆ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಕಿಚನ್ ಏರಿಯಾ ಪಕ್ಕದಲ್ಲಿ ಇಲ್ಲಿ ನಮ್ಗೆ ಒಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಇದೆ. ಇಲ್ಲೊಂದು ಮಿರರ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿದೆ ನೋಡಿ, ಇದು ಮಿರರ್. ಅದು ಎದುರುಗಡೆಗೆ ನಮಗೆ ಡೈನಿಂಗ್ ಏರಿಯಾ. ಈ ಪೋರ್ಷನ್ ಅಲ್ಲಿ ಡೈನಿಂಗ್ ಏರಿಯಾ. ಇಲ್ಲಿ ನಮಗೆ ವಿತ್ ಸ್ಟೋರೇಜ್ಗೆ ಇಂಟೀರಿಯರ್ ವರ್ಕ್ ಆಗಿದೆ. ಬ್ಯಾಕ್ ಸೈಡ್ ಅಲ್ಲಿ ಆಲ್ರೆಡಿ ಮನೆ ಇದೆ. ಅವರು ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಇವರು ಮನೆ ಕಟ್ಟಿದ್ದಾರೆ, ಇವರು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಆರಾಮಾಗಿ ಯಾವುದೇ ರೀತಿ ನಮಗೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಇಷ್ಟಿದೆ ನೋಡಿ ಡೈನಿಂಗ್ ಏರಿಯಾ. ಇಲ್ಲಿ ಫ್ರಿಡ್ಜ್ ಇಟ್ಕೊಂಡ್ರು ಕೂಡ ಆ ಪೋರ್ಷನ್ ನಾವು ಡೈನಿಂಗ್ ಏರಿಯಾಗಿ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಆರಾಮಾಗಿ ಒಂದು 5 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈ ಕಿಚನ್ ಏರಿಯಾ ಪಕ್ಕದಲ್ಲಿ ನಮ್ಗೊಂದು ಯುಟಿಲಿಟಿ, ಒಂದು ಕಾಮನ್ ಬಾತ್ರೂಮ್ ಪ್ರಾವಿಷನ್ ಮಾಡಿದ್ದಾರೆ. ವೀಕ್ಷಕರ, ಇಲ್ಲೂ ಕೂಡ ನಮ್ಗೊಂದು ಸಿಂಕ್ ಪ್ರಾವಿಷನ್ ಇದೆ. ಆಂಟಿಸ್ಕೇಡ್ ವೆಟ್ರೋಫಿಟಿಲ್ಸ್ ನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಅಪೋಸಿಟ್ ಮನೆ ಕೂಡ ಇದೆ ನೋಡಿ. ಇಲ್ಲೂ ನಮಗೆ ಸಿಂಕ್ ಆಪ್ಷನ್ ಕೊಟ್ಟಿದ್ದಾರೆ.
ಇಲ್ಲಿ ಯುಟಿಲಿಟಿಲೂ ಕೂಡ ನಮ್ಗೊಂದು ಸಿಂಕ್ ಆಪ್ಷನ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ಬರುತ್ತೆ. ಇದು ಕಾಮನ್ ಬಾತ್ರೂಮ್. ಇದು ಗ್ಲಾಸಿ ಫಿನಿಶಿಂಗ್ ಇರುವಂತಹ ಟೈಲ್ಸ್, ಆಂಟಿ ಸ್ಕೇಲ್ ವಿಟ್ರೋಫಿಲ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು ಈ ಕಾಮನ್ ಬಾತ್ರೂಮ್. ಇಲ್ಲಿ ನೋಡಿ ಸೆಟ್ ಬ್ಯಾಕ್ ನಮ್ಗೆ ಇಷ್ಟು ಬರುತ್ತೆ. ಅವರು 1.5 ಫೀಟ್, ಇವ್ರು 1.5 ಫೀಟ್, ಟೋಟಲ್ 3 ಫೀಟ್ ಇದೆ. ವೆಂಟಿಲೇಷನ್ ಓಕೆ ಅಂತ ಹೇಳ್ಬೋದು ಮನೆ ಹಿಂದೆಗಡೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್. ಇದು ಹಾಲು, ಕಿಚನ್, ಡೈನಿಂಗ್, ಯುಟಿಲಿಟಿ, ಒಂದು ಕಾಮನ್ ಬಾತ್ರೂಮ್ ವಿತ್ ಪೂಜಾ ಮನೆ. ಬಟ್ ಹಾಲ್ ಅಂತೂ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ರೋಡ್ ಸೈಡ್ ಗೆ ನಮಗೆ ಹಾಲ್ ಬರೋದ್ರಿಂದ ಗುಡ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಏನು ಅಂದ್ರೆ ನಮಗೆ ಮೆಟ್ರೋ ಹತ್ರನೇ ಬರ್ತಾ ಇದೆ. ಮನೆ ಮುಂದೆಗಡೆ 30 ಅಡಿ ರೋಡ್ ಇದೆ. ನಾರ್ತ್ ಬಿಲ್ಡಿಂಗ್, ಈಸ್ಟ್ ಡೋರ್ 100% ವಾಸ್ತು. ಎಕ್ಸಾಕ್ಟ್ ಆಗಿ ಈಗ ನಾನು ಸೆಕೆಂಡ್ ಫ್ಲೋರ್ ಬರ್ತಾ ಇದ್ದೀನಿ. ವಿತೌಟ್ ಲೈಟ್ ಅಲ್ಲೇ ನಮಗೆ ಗುಡ್ ವೆಂಟಿಲೇಷನ್ ಅಂತ ಹೇಳ್ಬೋದು. ನೋಡಿ ಮನೆ ಒಳಗಡೆ ಸನ್ಲೈಟ್ ಆಲ್ರೆಡಿ ಎಂಟ್ರಿ ಇದೆ. ಮೇಲ್ಗಡೆ ಸ್ಕೈಲೈಟ್ ಇರೋದ್ರಿಂದ ವೆಂಟಿಲೇಷನ್ ತುಂಬಾನೇ ಚೆನ್ನಾಗಿದೆ. ವೀಕ್ಷಕರೇ, ಇದು ನೋಡಬಹುದು ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ನಮಗೊಂದು ಸ್ಟಡಿ ಯೂನಿಟ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಡ್ರಾಯರ್ ಬಾಕ್ಸ್ ವಿತ್ ಸ್ಟೋರೇಜ್ ಗೆಲ್ಲ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು ಈ ಸ್ಟಡಿ ಯೂನಿಟ್. ಈ ಪೋರ್ಷನ್ ಅಲ್ಲಿ ನೋಡಿ ಸೌತ್ ವೆಸ್ಟ್ ಕಾರ್ನರ್ ಕುಬೇರನ್ ಮೂಲಕ ನಮಗೆ ಮಾಸ್ಟರ್ ಬೆಡ್ರೂಮ್ ನ ಪ್ರಾವಿಷನ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿ ಬಂದಿದೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ನ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಆಗಿರುವಂತದ್ದು. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ಗಳ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಕೂಡ ಇದೆ. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ ಪ್ರಾವಿಷನ್ ಮಾಡಿರುವಂತದ್ದು. ವಿತ್ ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಮಗೆ ವಿತ್ ಸ್ಟೋರೇಜ್ ಪ್ರಾವಿಷನ್ ಮಾಡಿದ್ದಾರೆ. ಟಿವಿ ಯೂನಿಟ್ ಆರಾಮಾಗಿ ನಾವು ಕಾಟ್ ಹಾಕೊಂಡ್ರೆ ಸೌತ್ಗೆ ತಲೆ ಇಟ್ಟು ನಾರ್ತ್ಗೆ ಟಿವಿ ನೋಡೋದರ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇದ್ರ ಆಪೋಸಿಟ್ ಅಲ್ಲಿ ಆರಾಮಾಗಿ ನಾವು ಬೈಫರ್ಕೇಶನ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತಹ ಅಟ್ಯಾಚ್ ಬಾತ್ರೂಮ್. ಇದೊಂದು ಕಟ್ಟೆ ತರ ಕಟ್ಟಿದ್ದಾರೆ ನೋಡಿ. ಇದು ನಮಗೆ ವೆಟ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೈ ಬರುತ್ತೆ. ಈ ಪೋರ್ಷನ್ ಎಲ್ಲ ನೋಡಬಹುದು 2x4 ವೆಟ್ರೋಫಿಲ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕೇಲ್ ವೆಟ್ರೋಫಿಲ್ ಟೈಲ್ಸ್ ಫ್ಲೋರಿಂಗ್ ಗೆ ಯೂಸ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್. ಸೂಪರ್ ಆಗಿ ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು. ಸ್ಪೇಷಿಯಸ್ ಆಗಿ ಬಂದಿದೆ. ಇದ್ರ ಅಪೋಸಿಟ್ ಅಲ್ಲಿ ನಮಗಿರುವಂತದ್ದು ಚಿಲ್ಡ್ರನ್ಸ್ ಬೆಡ್ರೂಮ್. ಓಕೆ ವೀಕ್ಷಕರ, ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ ನೋಡಬಹುದು. ಸ್ಪೇಷಿಯಸ್ ಆಗಿ ವಿಶಾಲವಾಗಿ ಬಂದಿದೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ನಮಗೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್, ರೋಡ್ ಸೈಡ್ ಅಲ್ಲಿ ವೆಂಟಿಲೇಷನ್ ಬರೋದಕ್ಕೆ ವಿಂಡೋ ವಿತ್ ಈ ಪೋರ್ಷನ್ ಅಲ್ಲಿ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ಬಾಲ್ಕನಿ ಪ್ರಾವಿಷನ್ ಕೂಡ ಇದೆ. ನೋಡಿ ಇದು ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಬಾಲ್ಕನಿ ಏರಿಯಾದಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಔಟರ್ ಲೊಕೇಶನ್ ನೋಡಿ ಫುಲ್ ಮನೆಗಳಾಗಿದೆ. ಒಳ್ಳೆ ಏರಿಯಾದಲ್ಲಿ ಪ್ರಾಪರ್ಟಿ ಇರುವಂತದ್ದು. ಇದು ಅಟ್ಯಾಚ್ ಬಾತ್ರೂಮ್. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಮಾಮೂಲಿ ಗ್ಲಾಸಿ ಟೈಲ್ಸ್, ಆಂಟಿ ಸ್ಕೇಲ್ ವೆಟ್ರೋಫಿಲ್ ಟೈಲ್ಸ್, ವಾಲ್ ಮೌಂಟೆಡ್ ಕಮೋಡ್ ವಿತ್ ಡ್ರೈ ವಾಟರ್ ಎಲ್ಲ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಇಲ್ಲಿ ನಮಗೊಂದು ಮಿರರ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಇದು ಚಿಲ್ಡ್ರನ್ಸ್ ಬೆಡ್ರೂಮ್. 2 ಬೆಡ್ರೂಮ್ ಅಲ್ಲೂ ಕೂಡ ಆರಾಮಾಗಿ ದೊಡ್ಡದಾಗಿರುವಂತಹ ಒಂದು ಕಿಂಗ್ ಸೈಜ್ ಕಾಟ್ ಗಳನ್ನ ಹಾಕಬಹುದು, ಅಷ್ಟು ಜಾಗ ಇದೆ. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್. 3ನೇ ಫ್ಲೋರ್ ಅಲ್ಲಿ ನೋಡಬಹುದು ಇಲ್ಲಿ ಸ್ಕೈಲೈಟ್ ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲೂ ಕೂಡ ನಮಗೊಂದು ಸ್ಟಡಿ ಯೂನಿಟ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಸ್ಟಡಿ ಯೂನಿಟ್, ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್. ಇದು ನೋಡ್ತಿರೋದು ನೀವು ನ್ಯಾಚುರಲ್ ಲೈಟ್ ಇಷ್ಟಿದೆ. ಲೈಟ್ ಹಾಕೋದ್ರೆ ಇನ್ನೂ ಬ್ರೈಟ್ ಆಗುತ್ತೆ. ಆಲ್ರೆಡಿ ನಮ್ಗೆ 2 ವಿಂಡೋ ಕೊಟ್ಟಿದ್ದಾರೆ. ಸೇಮ್ ಡ್ರೆಸ್ಸಿಂಗ್ ಏರಿಯಾ, 2 ಸ್ಲೈಡಿಂಗ್ ಡೋರು, 2 ಡ್ರಾಯರ್ ಬಾಕ್ಸ್, ಮೇಲ್ಗಡೆ ಲಾಫ್ಟ್ಗಳು, POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಅಟ್ಯಾಚ್ ಬಾತ್ರೂಮ್ ಅಲ್ಲೂ ಕೂಡ ನಾವು ಆರಾಮಾಗಿ ಬೈಫರ್ಕೇಶನ್ ಮಾಡ್ಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ. ಇಲ್ಲಿ ಟಿವಿ ಯೂನಿಟ್ ಕೂಡ ನಮಗೊಂದು ಪ್ರಾವಿಷನ್ ಮಾಡಿರುವಂತದ್ದು. ಆರಾಮಾಗಿ 3 ಬೆಡ್ರೂಮ್ ಅಲ್ಲೂ ಕೂಡ 3 ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿದೆ. ಇದ್ರ ಆಪೋಸಿಟ್ ಅಲ್ಲಿ ನಮಗೆ ಸಿಟ್ಟಿಂಗ್ ಏರಿಯಾ. ಓಕೆ, ಫ್ಲೋರಿಂಗ್ ನೋಡಬಹುದು ಆಂಟಿ ಸ್ಕೇಲ್ ವೆಟ್ರೋಫಿಲ್ ಟೈಲ್ಸ್. ಈ ಪೋರ್ಷನ್ ಅಲ್ಲಿ ವಾಷಿಂಗ್ ಮಿಷಿನ್ ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಸೋಲಾರ್ಗೆ ಮೇಲ್ಗಡೆ ಪ್ರಾವಿಷನ್ ಮಾಡಿದ್ರೆ, ಬಾತ್ರೂಮ್ಗೆಲ್ಲ ನಮಗೆ ಗೀಸರ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ನಮಗೆ ವಾಲ್ಗಳಿಗೆ ವೆಟ್ರೋಫಿಲ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಟೆರೆಸ್ ಆಗೋದಕ್ಕೆ ಒಂದು ಲ್ಯಾಡರು. ಈ ವಾಲ್ಗೂ ಕೂಡ ನಮಗೆ ವೆಟ್ರೋಫಿಲ್ ಟೈಲ್ಸ್ ನ ಯೂಸ್ ಮಾಡಿ ನಾರ್ತ್ ಈಸ್ಟ್ ಸ್ವಲ್ಪ ಬೆಳೆಸಿದ್ದಾರೆ. ಒಂದು ಬಾಲ್ಕನಿ ಏರಿಯಾ ತರ ನಮಗೊಂದು ಬೆಳೆಸಿರುವಂತದ್ದು. ಈ ಪೋರ್ಷನ್ ಅಲ್ಲಿರೋ ಕರ ಪಟ್ವಲ್ಗೂ ಮತ್ತು ಪಿಲ್ಲರ್ ಕಂದಕ್ಕೆಲ್ಲ ನಮಗೆ ವೆಟ್ರೋಫಿಲ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ.
ಮುಂದಗಡೆ ನೋಡಬಹುದು WPC ವಿತ್ LED ಲೈಟು. ಈ ಪೋರ್ಷನ್ ಅಲ್ಲಿ ನಮಗೆ POP ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಬಟ್ ಏನಂದ್ರೆ ನಮಗೆ ಗಾರ್ಡನ್ ಏರಿಯಾ ತರ ಏನಾದ್ರು ನಾವು ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂದ್ರೆ ಆರಾಮಾಗಿ ನಾವು ಗಾರ್ಡನ್ ಏರಿಯಾನ ಕ್ರಿಯೇಟ್ ಮಾಡ್ಕೋಬಹುದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ಲಾಡರ್ ಪ್ರಾವಿಷನ್ ಮಾಡಿರುವಂತದ್ದು ಟೆರೆಸ್ ಹೋಗೋದಕ್ಕೆ. ವೀಕ್ಷಕರ ಎಕ್ಸಾಕ್ಟ್ ಟೆರೆಸ್ ಅಲ್ಲಿ ಇದ್ದೀನಿ. ಇದು ಬಂದು ನಮಗೆ ಸ್ಕೈಲೈಟ್ 1000 ಲೀಟರ್ ಟ್ಯಾಂಕು, ಎಲ್ಲಾ ರೀತಿಯ ಕೇಬಲ್ ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಔಟ್ರೋಡ್ ಲೊಕೇಶನ್ ನೋಡಿ, ಫುಲ್ಲು ಮನೆಗಳಾಗಿದೆ. ಅಲ್ಲಿ ನಮಗೆ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಕಾಣಿಸುತ್ತೆ ಈ ಪೋರ್ಷನ್ ಅಲ್ಲಿ. ಇದು ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಬರುವಂತಹ ಮಂತ್ರಿ ಅಪಾರ್ಟ್ಮೆಂಟ್. ಅದು ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಆಲ್ಮೋಸ್ಟ್ 95% ಕವರ್ ಆಗಿರುವಂತಹ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. 30 ಫೀಟ್ ರೋಡ್ ಇದೆ, ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು, ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇರುವಂತದ್ದು. ಕನಕಪುರ ರೋಡ್ಗೆ ತುಂಬಾ ಅಪ್ರೋಚ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಈ ಪ್ರಾಪರ್ಟಿನ ಬೈ ಮಾಡಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಇದುವರೆಗೂ ಯಾರನ್ನ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.